ಯಾವುದೇ ನೆಗೆಟಿವಿಟಿ ಬೇಡ, ಮೂವಿ ಮಾತ್ರ ಚೆನ್ನಾಗಿದೆ. ಅಜನೀಶ್ ಮಾತ್ರ ವಂಡರ್ಫುಲ್ BGM ಕೊಟ್ಟಿದ್ದಾನೆ. BGM ಮಾತ್ರ ನೆಕ್ಸ್ಟ್ ಲೆವೆಲ್. ಎರಡು ವಿಷಯದಲ್ಲಿ ಇವನ್ ಫ್ಯಾನ್ಸಿಗೆ ಕನ್ಫ್ಯೂಸ್ ಆಗ್ತದೆ, ಯಾರು ಡೆವಿಲ್ ಯಾರು ಧನುಷ್ ಅಂತ. ಸೂಪರ್ ಆಗಿ ಮೂಡಿ ಬಂದಿದೆ ಫಿಲ್ಮ್ ಮಾತ್ರ. BGM ಗೆ ಮಾತ್ರ ಎಲ್ಲರೂ ಇದ್ದಾನೆ. ಸಿಕ್ತು ನಿಮ್ಗೆ ಸರ್? ಎಲ್ಲ ಬಿಟ್ಟಿದ್ದೀವಿ ನಾವು ಬುಕ್ಕಿಂಗಿಗೆ ಕಾಯ್ತಾ ಇದ್ವಿ, ವೇಟ್ ಮಾಡ್ತಾ ಇದ್ವಿ. ಬಿಟ್ಟಿದ್ರು ಮೊನ್ನೆ ಬುಕ್ ಶೋ ಸರ್. ಯಾವುದೇ ನೆಗೆಟಿವಿಟಿ ಬೇಡ, ದಯವಿಟ್ಟು ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ. ಹಾಗೇನೆ ನಮ್ಮ ಕನ್ನಡ, ನಮ್ಮ ಡಿಬಾಸ್ ಅವರು ಬಹಳ ಕನ್ನಡಕ್ಕೆ ಉಡುಗೊರೆ ಕೊಟ್ಟಿದ್ದಾರೆ. ಸೊ ಅವ್ರು ಈ ಕಷ್ಟ ಸಮಯದಲ್ಲಿ ಇರ್ಬೋದು, ಮುಂದೊಂದಲ್ಲ ಒಂದಿನ ಟ್ರೂತ್ ಅನ್ನೋದು ಎಲ್ಲ ಅದು ಏನಂತ ರಿವೀಲ್ ಆಗ್ಲೇಬೇಕು. ಕಲಾಯ ತಸ್ಮೈ ನಮ ಜೈ ನಾಯಕಾಗೆ ಫೈನಲ್ ಆಗಿ ಈಗ ಹೇಟರ್ ಏನು ಇಷ್ಟಪಡ್ತೀರಾ? ಆಕ್ಚುಲಿ ಹೇಟರ್ಸ್ ಏನಂದ್ರೆ ದಯವಿಟ್ಟು ಹೇಟ್ ಮಾಡೋರು ಕೂಡ ಒಂದ್ಸರಿ ಬಂದ್ ಸಿನಿಮಾ ನೋಡಿ, ಪಕ್ಕ 100% ಕನ್ನಡ ಸಿನಿಮಾನ ಬೆಚ್ಕೊಂತೀರಾ. ನಾವ್ ಆಸ್ ಎ ಫ್ಯಾನ್ ಆಗಿ ಹೇಳ್ತಿರೋದಷ್ಟೇ, ಫ್ಯಾನ್ ವಾರ್ ಎಲ್ಲ ಬೇಡ. ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲ ಒಂದೇ. ದಯವಿಟ್ಟು ಎಲ್ರು ಬಂದು ಥಿಯೇಟರ್ ಸಿನಿಮಾ ನೋಡಿ, ಯಾರೇನಂತ ಅವ್ರ ಕ್ಯಾರೆಕ್ಟರ್ ಏನಂತ ಅವ್ರ ಆಕ್ಟಿಂಗ್ ಏನಂತ 100% ಗೊತ್ತಾಗುತ್ತೆ. ಯಾರು ಕೂಡ ಫ್ಯಾನ್ ವಾರ್ ಮಾಡ್ಬಾರ್ದು ಅಂತ ಕೇಳ್ಕೊಂತಿದ್ದೆ. ಹೇಟರ್ಸ್ ಎಲ್ಲ ಹೇಟರ್ಸ್ ಮುಖಾಂತರ ಇರಲಿ. ಸೆಲೆಬ್ರಿಟೀಸ್ ಒಳಗ ಯಾವ ಕಾರಣಕ್ಕೂ ಬಿಡಲ್ಲ. ಡಿಬಾಸ್ ಇದೇ ತರ ಮುಂದೆ ಯಾರಂತ ಗೊತ್ತಾಗಲ್ಲ. ಸೂಪರ್ ಆಗಿದೆ. ಜೈ ಡಿಬಾಸ್, ಜೈ ಡಿಬಾಸ್, ಜೈ ಡಿಬಾಸ್. ಈ ಸಮಯದಲ್ಲಿ ದರ್ಶನ್ ಇದ್ರೆ ಯಾವ ತರ ಸಂತೋಷ ವ್ಯಕ್ತಪಡಿಸ್ತಿದ್ರು ಅಂತ ಏನ್ ಮಾಡ್ತೀರಿ? ರಾಜಕೀಯದವ್ರ ಹಂಗ್ ಮಾಡ್ಯಾರ, ರಾಜಕೀಯದವ್ರು ಮಾಡಿರೋದು. ಒಂದ್ ಕೈ ಕೊಟ್ಟದ್ದು ಇನ್ನೊಂದ್ ಕೈ ಗೊತ್ತಾಗಲ್ಲ. ದಾನ ಧರ್ಮದಾಗ ಎತ್ತಿದ ಕೈ ನಮ್ ಬಾಸ್. ನೋಡಕ್ಕೆ ಕರ್ನಾಟಕ ಜನ ಎಲ್ಲ ಬರ್ರಿ, ಜಾಗಿಸುವ ನೋಡ್ರಿ, ಯಾರು ಫೋನ್ ನೋಡ್ಬೇಡ್ರಿ ದಯವಿಟ್ಟು. ಇದು ನನ್ನ ರಿಕ್ವೆಸ್ಟ್. ಅದು ಕರ್ನಾಟಕ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಪಕ್ಕಾ ಡಿಬಾಸ್ ಫ್ಯಾನ್ ಬ್ರೋ. ಮೂವಿ ಮಾತ್ರ ಸೈಕ್ ಬ್ರೋ, ಸೈಕ್ನಾಗ ಸೈಕ್.